ನೀವು ಸಿಂಪ್ಲಿಸಿಟಿ ಇದ್ದೀರಿ, ಎಲ್ಲರೂ ಹೋಗಿ ಕೂಡ ನೀವು ಹೇಳಿದ್ರಿ ಕಾರ್ಯಕರ್ತರಿಗೆ BJP ಆಫೀಸನ್ನು ಓಪನ್ ಮಾಡಿದ್ದೀನಿ ನಾನು, ಯಾರು ಬೇಕಾದರೂ ಬರ್ಬೋದು ಅಂತ. ಹವ್ ಯು ಫೆಲ್ಟ್ ಈ ಜವಾಬ್ದಾರಿಯನ್ನು ಎರಡನ್ನು ಒಟ್ಟಿಗೆ ಯಾವ ರೀತಿಯಾಗಿ ನಿರ್ವಹಿಸ್ತಾ ಇದ್ದೀರಿ ನೀವು? ನೋಡಿ, ನಮ್ಮ ಡೈನಾಸ್ಟಿ ಮುಂದುವರ್ಸ್ಕೊಂಡು ಹೋಗ್ಬೇಕು, ಅದನ್ನು ನಾವು ಒಪ್ಪೋದಿಲ್ಲ. ನಮ್ಮ ಪಕ್ಷನ ಮುನ್ನಡೆಸ್ಕೊಂಡು ಹೋಗ್ಬೇಕು, ಇದು ಆದ್ಯತೆ ನಂದಿರ್ತಕ್ಕಂಥದ್ದು. ನನ್ನ ಮುಂದೆ ಇರ್ತಕ್ಕಂಥ ಆದ್ಯತೆ ನನ್ನ ಪಕ್ಷವನ್ನು ಇನ್ನೂ ಕೂಡ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಬೇಕು, ಕಾರ್ಯಕರ್ತರು ಉತ್ಸಾಹನ ತುಂಬಬೇಕು, ಪಕ್ಷನ ಮುನ್ನಡೆಸಬೇಕು. ಇದೇ ಇರ್ತಕ್ಕಂಥದ್ದು ಹೊರತು ಇಲ್ಲಿ ನಮ್ಮ ಕುಟುಂಬ ಪ್ರಶ್ನೆ ಬರ್ತಕ್ಕಂಥದ್ದಲ್ಲ. ಐ ಆಮ್ ದ ಲಾಸ್ಟ್ ಪರ್ಸನ್. ಇವತ್ತು ಯಡಿಯೂರಪ್ಪನವರು ಕೂಡ ಆ ಮಾತನ್ನು ಒಪ್ಪೋದಿಲ್ಲ. ಆದರೆ ಇವತ್ತು ಯಡಿಯೂರಪ್ಪನವರು ಅಂತಕ್ಕಂಥದ್ದು, ಯಡಿಯೂರಪ್ಪನವ್ರದ್ದು ಶಕ್ತಿ ಇವತ್ತು ನನಗೆ ತಂದೆಯವರಾಗಿ ನನಗೆ ಒಂದು ಪ್ರೇರಣೆನೂ ಕೂಡ ಹೌದು. ತಂದೆಯಾಗಿ ನನಗೆ ದೊಡ್ಡ ಶಕ್ತಿಯನ್ನು ಕೊಡ್ತಾ ಇದ್ದಾರೆ, ಮಾರ್ಗದರ್ಶನ ಕೂಡ ಮಾಡ್ತಾ ಇದ್ದಾರೆ. ಬಟ್ ಇನ್ ದ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ. ಹಾಗೆ ಅದನ್ನು ಕೂಡ ಸ್ವೀಕಾರ ಮಾಡಿಕೊಂಡು ಪಕ್ಷನ ಮುನ್ನಡೆಸ್ತಾ ಇದ್ದೇನೆ. ಪಕ್ಷನ ಮುನ್ನಡೆಸಬೇಕೆ ಹೊರತು ಇಲ್ಲಿ ಕುಟುಂಬ ಅಂತ ಡೈನಾಸ್ಟಿ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ವಿ ಆರ್ ಎ ನ್ಯಾಷನಲ್ ಪಾರ್ಟಿ. ಈಗ ಬಂದರೆ ಹಳೆ ವೈರಿಗಳು ಹೊಸ ಸಂಬಂಧ. ಒಂದು ಟೈಮ್ ಹಳೆ ವೈರಿಗಳಿದ್ದರು, JDS ಮತ್ತು ಕುಮಾರಸ್ವಾಮಿಯವರು ಕಾಂಪಿಟೀಟರ್ಸ್, ಮೋರ್ ದ್ಯಾನ್ ವೈರಿಗಳು ಹೇಳೋದಕ್ಕಿಂತ ಇಟ್ಸ್ ಎ ಕಾಂಪಿಟೀಟರ್ಸ್. ಇವತ್ತು ನೀವು ಅವರನ್ನು ಒಂದು ರೀತಿಯ ಒಪ್ಪಂದದ ರಾಜಕಾರಣಕ್ಕೆ ಎಳೆದು ತಂದಿದ್ದೀರಿ ಅಥವಾ ಅವರೇ ಬಂದಿದ್ದಾರೆ ಅಂತ ಇಟ್ಕೊಂಡು ಯಾವ ರೀತಿಯಾಗಿ ರಾಜ್ಯಾಧ್ಯಕ್ಷರಾಗಿ ಮ್ಯಾನೇಜ್ ಮಾಡ್ತಾ ಇದ್ರಿ? ಇರುಸು ಮುರುಸು ಸ್ವಲ್ಪ ಕಾರ್ಯಕರ್ತರಿಗೆ ಲೆವೆಲ್ಗೆ ಹೋದಾಗ ಇರುಸು ಮುರುಸು ಪ್ರಶ್ನೆನೇ ಇಲ್ಲ. ಕಾಂಗ್ರೆಸ್ ಮತ್ತು JDS ಪಕ್ಷ ಹೊಂದಾಣಿಕೆ ಇದ್ದಾಗ ಸಾಕಷ್ಟು ವ್ಯತ್ಯಾಸಗಳಿತ್ತು. ಆದರೆ BJP JDS ಹೊಂದಾಣಿಕೆ ಏನಾಗಿದೆ, ಸಣ್ಣ ಪುಟ್ಟ ವಿಚಾರಗಳು ಬಿಟ್ಟರೆ ಇವತ್ತು ಗ್ರೌಂಡ್ ಲೆವೆಲಲ್ಲಿ ತಳಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ಒಪ್ಕೊಂಡಿದ್ದಾರೆ. BJPಲೂ ಕೂಡ ಒಪ್ಕೊಂಡಿದ್ದಾರೆ, JDS ಪಕ್ಷಲ್ಲೂ ಕೂಡ ಒಪ್ಕೊಂಡಿದ್ದಾರೆ. ಇವತ್ತು ಮಾನ್ಯ ಹಿರಿಯರಾಗಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿ ದೇವೇಗೌಡಜಿಯವರು ಹಿಂದೂ ಕೂಡ 2006ರಲ್ಲೂ ಕೂಡ ನಾವು ಒಟ್ಟಿಗೆ ಬಂದಿದ್ದು. ಅವತ್ತು ದೇವೇಗೌಡರ ಆಶೀರ್ವಾದ ಇರಲಿಲ್ಲ, ಸೈದ್ಧಾಂತಿಕವಾಗಿ ಅವರು ಅದರಿಂದ ದೂರ ಉಳ್ಕೊಂಡಿದ್ರು. ಆದರೆ ಇವತ್ತು ನರೇಂದ್ರ ಮೋದಿಜಿಯವರ ಕಾರ್ಯವೈಖರಿಯನ್ನು ನೋಡಿದಂಥ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಸ್ವತಃ ಅವರೂ ಸಹ ಭವಿಷ್ಯದ ದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿಜಿಯವರಿಗೆ ಬೆಂಬಲವನ್ನು ಕೊಡಬೇಕು, ಆ ಪುಣ್ಯಾತ್ಮ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಸದುದ್ದೇಶ ಇಟ್ಕೊಂಡು ಇವತ್ತು JDS ಪಕ್ಷ BJP ಒಂದಾಗಿರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಯಾವುದೇ ವ್ಯತ್ಯಾಸಗಳಿಲ್ಲ, ಎಲ್ಲವೂ ಕೂಡ ಸುಸೂತ್ರವಾಗಿ ಮುನ್ನಡೆಕೊಂಡು ಹೋಗ್ತಾ ಇದೆ.